ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರಿ ಕಿಚನ್. ಇವತ್ತು ನಾನೊಂದು ಟ್ರಿಕ್ಸ್ ನಿಮಗೆ ಹೇಳ್ಕೊಡ್ತಿದ್ದೀನಿ ನೋಡಿ. ಇವತ್ತು ನಾನು ಬೆಳಗ್ಗೆ ಐರನ್ ಮಾಡ್ತಿರುವಾಗ ಬಟ್ಟೆ ಸುಟ್ಟೋಗಿ ಇದು ಐರನ್ ಬಾಕ್ಸಲ್ಲೆಲ್ಲ ಹೀಗೆ ಅಂಟ್ಕೊಂಡಿದೆ. ಇದನ್ನು ತೆಗಿಯೋದು ಹೇಗಂತ ಸುಲಭವಾದ ಟ್ರಿಕ್ಸ್ ನಾನು ನಿಮಗೆ ಹೇಳ್ತೀನಿ. ನೀವು ಇದನ್ನು ಟ್ರೈ ಮಾಡಿ, ಇದೆಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ತುಂಬ ಈಸಿ ಮೆಥಡಲ್ಲಿ ಇದನ್ನು ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ನಾನು ಮೊದಲಿಗೆ ಈಗ ಐರನ್ ಬಾಕ್ಸ್ ಆನ್ ಮಾಡ್ಕೋಬೇಕು. ಇದು ಹೀಟ್ ಮಾಡ್ಕೋಬೇಕು. ಇದು ಹೀಟ್ ಆಗ್ತಿರಲಿ. ಹೀಟ್ ಆಗೋಕ್ಕಿಟ್ಟು ಈ ಸೈಡ್ ನಾವು ಒಂದು ಮರದ ಹಲಗೆ ಅಥವಾ ಮರದ್ದು ಯಾವುದಾದ್ರೂ ಒಂದು ಅಗ್ಲದ ಪೀಸು, ಯಾವುದಾದ್ರೂ ಮರದ್ದು ತಗೋಬೇಕು, ವುಡ್ಡಿಂದು ತಗೋಬೇಕು. ಇದು ನೋಡಿ, ನಾನು ಈ ಥರದ್ದು ಮರದ್ದು ಒಂದು ಪೀಸ್ ಇತ್ತು, ಇದನ್ನು ತೊಗೊಂಡಿದ್ದೀನಿ. ನೀವು ಈ ವುಡ್ಡಿಂದೇ ಉಪಯೋಗಿಸ್ಬೇಕು, ಬೇರೆ ಯಾವುದನ್ನು ಯೂಸ್ ಮಾಡ್ಕೋಬೇಡಿ. ಇದಕ್ಕೆ ನಾನು ಅರ್ಧ ಕಪ್ಪು ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ಈ ಪುಡಿ ಉಪ್ಪನ್ನು ಹಾಕಿ ಇದನ್ನು ಈ ಥರ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಅದು ಎಷ್ಟು ಜಾಗದಲ್ಲಿ ಸುಟ್ಟು ಹೋಗಿದೆ ಅಷ್ಟು ಜಾಗಕ್ಕೆ ನಾವು ಇದು ಮಾಡೋಕ್ಕೋಸ್ಕರ ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಈಗ ಹೀಟಾಗಿರೋ ಐರನ್ ಬಾಕ್ಸಿಂದ ಈ ಥರ ನಿಧಾನಕ್ಕೆ ಐರನ್ ಮಾಡಬೇಕು. ಈ ಥರ ಉಜ್ತಾ ಇರಬೇಕು. ಇದನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಉಜ್ತಾ ಇರಬೇಕು. ಈಗ ನೋಡಿ, ಹೀಗೆ ಉಜ್ತಾ ಇರುವಾಗ ಇದರಲ್ಲಿ ಅಂಟ್ಕೊಂಡಿರೋ ಈ ಬಟ್ಟೆಗಳ ಪೀಸ್ ಎಲ್ಲ ನೋಡಿ ಈ ಉಪ್ಪಿಗೆ ಬಂದು ಬೀಳತ್ತೆ. ನೋಡಿ ಹೆಂಗೆ ಇದರಲ್ಲೆಲ್ಲ ಸೇರಿಕೊಂಡಿದೆ ಅಂತ. ಹೀಗೆ ಇದನ್ನು ಮಾಡ್ತಾ ಇರಬೇಕು. ಹೀಗೆ ಮಾಡುವಾಗ ಐರನ್ ಹೀಟಲ್ಲೇ ಇರಬೇಕು. ಅದು ಆನ್ ಮಾಡಿನೇ ಇಡಬೇಕು. ನಾವು ಆನ್ ಮಾಡಿನೇ ಈ ಥರ ನಾವು ಅದನ್ನು ಪ್ರೆಸ್ ಮಾಡ್ತಾ ಇರಬೇಕು. ಹೀಗೆ ಇದು ಯಾವ ಸೈಡಲ್ಲೆಲ್ಲ ಹಿಡ್ದಿದೆ ನೋಡಿ, ಆ ಸೈಡಿಗೆಲ್ಲ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು. ಇದು ನಿಧಾನಕ್ಕೆ ಪ್ರೆಸ್ ಮಾಡ್ತಿರಬೇಕು. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೂ ಇದು ತುಂಬ ಕ್ಲೀನ್ ಆಗುತ್ತೆ. ಈಗ ನೋಡಿ, ಈ ಥರ ಎಲ್ಲ ಮಾಡಿ ಇದನ್ನು ಹೀಗೆ ಪ್ರೆಸ್ ಮಾಡಾದಮೇಲೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಈಗ ಐರನ್ ಬಾಕ್ಸಿಂದು ಸ್ವಿಚ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕ್ಲೀನಲ್ಲಿ ಒರೆಸಿದ್ರೆ ಆಯಿತು. ಈಗ ಮತ್ತೆ ನಾವು ಇದು ಯೂಸ್ ಮಾಡಿರೋ ಉಪ್ಪನ್ನು ಇದನ್ನು ಬೇಕಾದರೆ ಸ್ಟೋರ್ ಮಾಡಿ ಇಟ್ಕೊಂಡು ಇನ್ನೊಂದು ಸತಿ ಇದೇ ಥರ ಏನಾದರೂ ಬಟ್ಟೆ ಸುಟ್ಟರೆ ಏನಾದರೂ ಆದರೆ ಇದನ್ನೇ ಯೂಸ್ ಮಾಡ್ಕೋಬೋದು. ಬೇಡ ಅಂದರೆ ಇದನ್ನು ಒಗೆಸ್ಬೋದು. ಇದೇನಾದರೂ ಮಾಡ್ಕೋಬೋದು. ನೋಡಿ ಈಗ ಎಷ್ಟು ಕ್ಲೀನಲ್ಲಿ ಐರನ್ ಬಾಕ್ಸ್ ಕ್ಲೀನಾಗಿದೆ ಅಂತ. ಈಗ ಫುಲ್ ತಣ್ಣಗಾದ್ಮೇಲೆ ಇದನ್ನೊಂದು ಸತಿ ಕ್ಲೀನಲ್ಲಿ ಒರೆಸಿಟ್ರೆ ಐರನ್ ಬಾಕ್ಸು ಮೊದಲಿನ ಥರ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.